ನೋಡ್ರಿ ವಡಾ ತಿನ್ಬೇಕನಿಸ್ತಂದ್ರೆ ಹೋಟೆಲ್ಗೆ ಹೋಗ್ಬೇಕಂತೇನಿಲ್ಲ. ನೀವು ಹೋಟೆಲ್ಗೆ ಹೋದ್ರೂ ವಡಾ ಈ ರೀತಿ ನಿಮಗೆ ಮಾಡಿ ಕೊಡಂಗಿಲ್ಲ. ಒಳಗೆ ಒಂದು ಸ್ವಲ್ಪ ಗಟ್ಟಿನೇ ಇರ್ತೈತಿ. ಅದಕ್ಕೇನೈತ್ಲ ಈ ರೀತಿ ಮಸ್ತಂಗೆ ಮೆತ್ತಗಂಗೆ ಆಗಿ ಬರುತ್ತರ ವಡಾ ಯಾವ ರೀತಿ ಮಾಡೋದಂತ ಇವತ್ತು ಮನೆಯೊಳಗನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನು. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಈ ರೀತಿ ನೋಡ್ರಿ ಮಸ್ತಂಗೆ ಗರಿ ಗರಿನೂ ಆಗಿರ್ತಾವೆ, ಒಳಗೆ ಅಷ್ಟ ಮಸ್ತಂಗೆ ಬೇಂದು ಬಂದಿರ್ತಾವೆ. ಈ ಥರ ವಡಾ ಯಾವ ರೀತಿ ಮಾಡೋದು ಮತ್ತು ಇದಕ್ಕೊಂದು ಸೀಕ್ರೆಟ್ ವಸ್ತು ನೀವು ಹಾಕಿದ್ರಿ ಅಂದ್ರೆ ವಡಾ ಈ ರೀತಿ ಬೆಸ್ಟ್ ಹಂಗೆ ರೆಡಿಯಾಗಿ ಬರ್ತಾವೆ. ಅದನ್ನು ಹೆಂಗೆ ಮಾಡೋದು ಮತ್ತು ಆ ವಸ್ತು ಯಾವುದಂತ ಹೇಳ್ತೀನೋ. ಇಲ್ಲಿ ನೋಡ್ರಿ ವಡಾ ಮಾಡಕ್ಕೆ ಇಲ್ಲೇ ಉದ್ದಿನ ಬೇಳೆ ಹಾಕತ್ತೀವಿ 1 ಕಪ್ ಆಗುವಷ್ಟ. ಅದಾದ್ಮೇಲೆ ನೋಡ್ರಿ 1 ಕಪ್ ಆಗುವಷ್ಟ ಕಡಲೆಬೇಳೆ ಹಾಕತ್ತೀವಿ. ಇವನ್ನೆರಡು ಚಂದಂಗೆ ತೊಳೆದ ಈ ರೀತಿ ಪೂರ್ತಿ ಸ್ವಚ್ಛ ಮಾಡಿ ನೆನೆ ಇಡಬೇಕ್ರಿ. ನೈಟ ನೆನೆ ಇಟ್ಟ ಬೆಳಗ್ಗೆ ರುಬ್ಬಿದ ಕೂಡ್ಲೇನ ಮಾಡ್ಕೊಂತ ತಿಂದು ಬಿಡ್ಬೇಕ್ರಿ ಇದನ್ನು. ನೋಡ್ರಿ ಇಲ್ಲ ಅಂದ್ರೆ ನೀವು ಮಾರ್ನಿಂಗ ನೆನೆ ಇಡೋದು ಮತ್ತು ಸಾಯಂಕಾಲ ಮಾಡ್ಕೊಂತ ತಿಂದು ಬಿಡ್ಬೇಕ್ರಿ. ರುಬ್ಬಿದ ಕೂಡ್ಲೇನ ಮಾಡ್ಕೊಂಡು ತಿಂದ್ರು ಮಸ್ತಾಗಿ ಗುಬ್ಬಿ ಬರ್ತಾವೆ, ಅಷ್ಟ ಮೃದುವಾಗಿನೂ ಇರ್ತಾವ್ರಿ. ಇಲ್ಲಿ ನೋಡ್ರಿ ಇವಾಗ ಬೆಳಗ್ಗೆ ಎದ್ದು ಕೂಡಲೇ ನೈಟ ನೆನೆ ಇಟ್ಟಿದ್ದೀವಿ ನಾವು. ಬೆಳಗ್ಗೆ ಎದ್ದು ಕೂಡಲೇ ಈ ರೀತಿ ನೋಡ್ರಿ ಮಿಕ್ಸಿ ಜಾರ್ ಒಳಗೆ ಹಾಕಿ ಅದನ್ನು ಪೂರ್ತಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡ ಬರತ್ತೀವಿ ನೋಡ್ರಿ. ಇಲ್ಲೇ ತೋರ್ಸಾತೀವಿ ನೋಡ್ರಿ ಯಾವ ರೀತಿಯಾಗಿ ಪೇಸ್ಟ್ ಮಾಡಿದ್ವಿ ಅಂತ ಹೇಳಿ. ಈ ಥರ ಪೂರ್ತಿ ಸಣ್ಣಂಗೆ ಏನೈತ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ಬೇಕು ನೋಡ್ರಿ. ಇಲ್ಲೇ ಹಾಕೊಂಬಂದೀವಿ. ಟೋಟಲಾಗಿ 1 ಕಪ್ಪಿಂದ 2 ಸಲ ಮಾಡಿದ್ದೀವಿ ರೀ ನಾವು. 2 ಸಲ ಮಿಕ್ಸಿಗೆ ಹಾಕೊಂಬಂದಿದ್ದೀವಿ. ಇಲ್ಲಿ ನೋಡ್ರಿ ಇವಾಗ ಇನ್ನೊಂದು ಸಲ ತೆಗ್ಯಾತೀವಿ. ಈ ರೀತಿ ಪೂರ್ತಿ ಸಣ್ಣಂಗೆ ಏನೈತ್ಲ ಇದನ್ನು ಹಾಕ್ಕೊಂಡು ಬರ್ಬೇಕ್ರಿ ಮಿಕ್ಸಿಗೆ. ಹೋಟೆಲ್ ಒಳಗೆ ಮಾಡೋಕ್ಕಿಂತ ಭಾರಿ ಬೆಸ್ಟಾಗಿ ಬಂದವ್ರಿ ವಡಾ. ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ. ಅದಾದ್ಮೇಲೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಈ ರೀತಿ ಸಣ್ಣಂಗೆ ಕಟ್ ಮಾಡಿ ಹಾಕ್ಬೇಕ್ರಿ. ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳದು ಇದಾವಂದ್ರೆ ನೀವೇನು ಮಾಡಿರಿ ಸ್ವಲ್ಪ ದಮ್ಮನ ಕಟ್ ಮಾಡಿ ಹಾಕ್ಕೊಡ್ರಿ. ಯಾಕಂದ್ರೆ ತೆಗೆದು ಕೊಡಕ್ಕೆ ಅವ್ರಿಗೆ ಚಲೋ ಅನ್ನಿಸ್ತೈತಿ. ಇಲ್ಲಿ ನೋಡ್ರಿ ಈ ನೆಕ್ಸ್ಟ್ ಏನೈತ್ಲ ಹಸಿ ಮೆಣಸಿನ್ಕಾಯಿ ಆದಮೇಲೆ ಈ ರೀತಿ ಕೊಬ್ಬರಿ ಏನೈತ್ಲ ಸಣ್ಣಂಗೆ ಕಟ್ ಮಾಡಿ ಹಾಕ್ಬೇಕ್ರಿ. ಹಸಿ ಕೊಬ್ಬರಿ ಹಾಕ್ಬೇಕ್ರಿ, ಒಣಗಿದ ಕೊಬ್ಬರಿ ಹಾಕಬಾರ್ದು. ಈಗೇನೈತ್ಲ ಒಂದು ಸ್ವಲ್ಪ ಸೋಡಾ ಸೇರ್ಸಾತೀವಿ ನೋಡ್ರಿ. ಇದನ್ನ ಅಷ್ಟು ಸೇರಿಸಿದ್ಮೇಲೆ ಇದನ್ನ ಏನೈತ್ಲ ಚಂದಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ಎಲ್ಲ ಚಂದಂಗೆ ಹಿಟ್ಟ ಕೈಯಾಗ ಹಗುರಾಗೋ ತನಕ ಇದನ್ನ ಏನೈತ್ಲ ನೀವು ಮಿಕ್ಸ್ ಮಾಡ್ಕೋಬೇಕಾಕೈತ್ರಿ. ಈ ಥರ ನೋಡ್ರಿ ಪೂರ್ತಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಹಾಕತ್ತೀವಿ, ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಏನಂದ್ರೆ ಈ ಥರ ನೋಡ್ರಿ 2 ಸ್ಪೂನ್ ಆಗುವಷ್ಟು ಕಡ್ಲೆ ಹಿಟ್ಟ ಸೇರಿಸ್ಬೇಕ್ರಿ. ಇದಕ್ಕೆ ನೀವು ಕಡ್ಲೆ ಹಿಟ್ಟು ಸೇರಿಸುವ ವಡಾ ಮಾಡಿ ನೋಡ್ರಿ, ಇಷ್ಟು ಭಾರಿ ಬೆಸ್ಟಾಗಿ ಬರ್ತಾವೆ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಕ್ಕವು ವಡಾ. ಯಾವ ರೀತಿ ಆಗ್ಯಾವ ಅನ್ನೋದು ನೆಕ್ಸ್ಟ್ ನಿಮಗೆ ನಾವು ಲಾಸ್ಟ್ ಕೊನೆ ತನಕ ನೋಡ್ರಿ ವಿಡಿಯೋ ತೋರಿಸ್ತೀವಿ ನೋಡ್ರಿ. ಈ ಥರ ಕಡ್ಲೆ ಹಿಟ್ಟು ಸೇರಿಸಿದ್ರಂದ್ರೆ ಮುಗಿತ್ರಿ, ಬೆಸ್ಟಾಗಿ ಬರ್ತಾವೆ ವಡಾ ಅಂತೂ. ಈ ಥರ ಕಡ್ಲೆ ಹಿಟ್ಟು ಸೇರಿಸಿದ್ಮೇಲೆ ಎಷ್ಟು ಆಕೈತ್ಲ ಅಷ್ಟು ಹೊತ್ತು ನೀವು ಬಳೋತನ ತಿರುಗಾಡ್ಬೇಕ್ರಿ. ಇದನ್ನು ಕೈಯಾಗ ಹಿಟ್ಟು ವಜ್ಜ ಅನ್ನಿಸ್ಬಾರ್ದು, ಹಗುರಂಗೆ ಆಗ್ಬೇಕು ನೋಡ್ರಿ. ಈ ಥರ ಬೀಳಬೇಕು. ಈಗ ನೋಡ್ರಿ ಹಿಟ್ಟಂತೂ ರೆಡಿ ಆಯ್ತು ವಡಾ ಮಾಡೋಕೆ. ನೋಡ್ರಿ ಈಗ ಎಣ್ಣೆ ಅಂತೂ ಬಿಸಿ ಮಾಡಕ್ಕೆ ಇಟ್ಟಿದ್ವಿ. ಬಿಸಿ ಎಣ್ಣೆ ಒಳಗೆ ಈ ಥರ ನೋಡ್ರಿ ವಡಾ ಬಿಡಾಕ ಸ್ಟಾರ್ಟ್ ಮಾಡಿದ್ವಿ. ಕೈಲೇನ ಬಿಡ್ಬೇಕ್ರಿ. ಕೈ ಸ್ವಲ್ಪ ನೀರೊಳಗೆ ಎದ್ದೆ ವಡಾ ಹಿಟ್ಟು ತೊಗೊಂಡು ಅದ್ರೊಳಗೆ ಸ್ವಲ್ಪ ರೌಂಡಾಗಿ ಮಾಡ್ದಂಗೆ ಮಾಡಿ ನೀವು ಎಣ್ಣೆ ಒಳಗೆ ಬಿಟ್ರಂದ್ರೆ ಮಸ್ತಂಗೆ ವಡಾ ಅಂತೂ ರೆಡಿಯಾಗೆ ಬರ್ತಾವ್ರಿ. ಒಳಗಂತೂ ಅಷ್ಟ ಭಾರಿ ಪಳ್ಳಾಕವು, ಮ್ಯಾಲ ಮಸ್ತ್ ಗರಿ ಗರಿಯಾಗಿರ್ತಾವೆ, ಒಳಗೆ ಪಳ್ಳಾಕವು. ಈ ಥರ ಒಂದು ಸಲ ವಡಾ ನೀವು ಮನ್ಯಾಗ ಮಾಡ್ಕೊಂಡು ನೋಡ್ರಿ, ಬೆಸ್ಟ್ ಅನ್ನಿಸ್ತಾವೆ. ಏನು ವಡಾ ಅದ್ರ ಶೇಪ್ ಆಗ್ಬೇಕಂತ ಏನಿಲ್ರಿ. ವಡಾ ಶೇಪ್ ಆಗ್ಲಿಕ್ಕೂ ನೀವೇನೈತ್ಲ ತಿನ್ನಕ್ಕೆ ಬಾಯಾಗ ಚಲೋ ಇದ್ರೆ ಸಾಕ್ರಿ. ಅಂಗಡಿ ಒಳಗೆ ರೌಂಡಂಗೆ ಮಸ್ತಂಗೆ ಶೇಪ್ಲೆ ಮಾಡಿರ್ತಾರೆ, ಆದರೆ ಏನಾಗಿರ್ತಾವೆ ಒಳಗೆ ತಿನ್ನಕ್ಕೆ ಪಳ್ಳು ಇರಂಗಿಲ್ಲ, ಭಾಳ ಗಟ್ಟಿಯಾಗಿರ್ತಾವೆ. ಮನ್ಯಾಗ ಏನೈತ್ಲ ವಡಾ ಏನಾದರೂ ಶೇಪ ಆಗ್ಬೇಕಂತ ಏನೂ ಇಲ್ಲ. ನೀವು ಹೆಂಗೆ ಬೇಕಾದ ಹಂಗೆ ಬಿಟ್ಕೋಬೋದು. ಆದರೆ ಒಳಗೆ ಏನಿಲ್ಲ ಮಸ್ತಂಗೆ ಮೃದುವಾಗಿರಬೇಕು, ಮ್ಯಾಲ ಗರಿ ಗರಿಯಾಗಿರ್ಬೇಕು ರೀ. ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಅನ್ನಿಸ್ತಾವೆ ವಡಾ. ನೋಡ್ರಿ ಈಗ ರೆಡಿ ಆಗ್ಯಾವ ನೋಡ್ರಿ, ತೋರ್ಸಾತೀವಿ ಯಾವ ರೀತಿ ಆಗ್ಯಾವ ಅಂತ ಹೇಳಿ ನಿಮಗೆ. ಇದೇ ಥರ ನೋಡ್ರಿ ಇನ್ನೊಂದು ಸಲ ಇಲ್ಲಿ ನಿಮಗೆ ನಾವು ವಡಾ ಬಿಟ್ಟು ತೋರ್ಸಾತೀವಿ. ಈಗ ರೆಡಿ ಆದ್ದು ನೋಡ್ರಿ ಉದ್ದಿನ ವಡಾ. ಈಗ ನೆಕ್ಸ್ಟ್ ತೋರ್ಸಾತೀವಿ ನೋಡ್ರಿ. ನೀವೇನು ಮಾಡಿರಿ ಮಾರ್ನಿಂಗ ನೆನೆ ಇಡ್ರಿ, ಸಾಯಂಕಾಲ ಮಾಡ್ಕೊಂಡು ತಿನ್ನಿರಿ. ರುಬ್ಬಿದ ಕೂಡ್ಲೇನ ಭಾರಿ ಬೆಸ್ಟ್ ಆಕವು. ಒಲ್ಲಂದ್ರೆ ನೈಟ್ ನೆನೆ ಇಡ್ರಿ, ಬೆಳಿಗ್ಗೆ ಎದ್ದು ಕೂಡಲೇ ರುಬ್ಬಿ ಮಾಡ್ಕೊತ ತಿನ್ನಿರಿ, ಭಾರಿ ಬೆಸ್ಟ್ ಅನ್ನಿಸ್ತೈತಿ. ಇದ್ರ ಕೂಡ ಸ್ವಲ್ಪ ಚಟ್ನಿ ಅಥವಾ ಸಾಂಬಾರು ಇತ್ತಂದ್ರೆ ತಿನ್ನಕ್ಕೆ ಚಲೋ ಅನ್ನಿಸ್ತಾವ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ವು. ಮಿಸ್ ಮಾಡಲಾರ್ದು ಹೋಗಿ ನೋಡ್ಕೊಂಬರ್ರಿ. ಪ್ರತಿಯೊಂದು ನಿಮಗಂತೂ ಯೂಸ್ಫುಲ್ ಆಗುವಂಥವು ಮತ್ತು ಮನೆಯಲ್ಲಿರೋ ಪದಾರ್ಥಗಳನ್ನ ಬಳಸಿನ ನಾವು ರೆಸಿಪಿಗಳನ್ನ ತೋರಿಸಿರ್ತೀವಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಮತ್ತು ಇವತ್ತಿನ ಈ ರೆಸಿಪಿನೂ ಇಷ್ಟ ಆಗಿದ್ರೆ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಮತ್ತು ನೀವು ಯಾವ ರೀತಿ ವಡಾ ಮಾಡ್ತೀರಿ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ. ಆ ರೀತಿನೂ ಒಂದು ಸಲ ನಾವು ಏನೈತಲ್ಲ
ಟ್ರೈ ಮಾಡಿ ನೋಡ್ತೀವಿ ರೀ. ಇಲ್ಲಿ ನೋಡಿರಿ ಇವಾಗ ಇದು ರೆಡಿ ಆಯ್ತು ನೋಡಿರಿ, ವಡೆ ತೆಗ್ಯಾತೀವಿ. ಭಾರಿ ಅಂದ್ರೆ ಭಾರಿ ಮಸ್ತಂಗೆ ಪಳ್ಳಂಗೆ ರೆಡಿಯಾಗಿ ಬರ್ತಾವೆ ನೋಡಿರಿ. ಇಲ್ಲೇ ನೆಕ್ಸ್ಟ್ ನಾವು ನಿಮ್ಗೆ ತೋರ್ಸಾತೀವಿ ನೋಡಿರಿ ಯಾವ ರೀತಿ ಆಗ್ಯಾವ ಅಂಥೇಳಿ. ನೋಡಿರಿ ನೋಡಕ್ಕೆ ಎಷ್ಟು ಚಂದ ಆಗ್ಯಾವಲ್ಲ, ತಿನ್ನೋಕ್ಕೂ ಅಷ್ಟು ಬಾಯಾಗ ರುಚಿ ಭಾರಿ ಮಸ್ತಂಗೆ ಆಗೇ ಬಂದವ್ರಿ. ಇಲ್ಲಿ ನೋಡಿರಿ ಈ ಥರ ಆಗ್ಯಾವ ನೋಡಿರಿ. ಇಲ್ಲೇ ನೆಕ್ಸ್ಟ್ ತೋರಿಸ್ತೀವಿ ನೋಡಿರಿ ನಾವು ನಿಮ್ಗೆ ಒಂದು ಓಪನ್ ಮಾಡಿ ಹೆಂಗೆ ಒಳಗೆಲ್ಲ ಚಂದಂಗೆ ಬೇಂದು ಬಂದಾವ ಅಂಥೇಳಿ ಇಲ್ಲೇ ತೋರಿಸ್ತೀವಿ ನೋಡಿರಿ. ಇಲ್ಲಿ ನೋಡಿರಿ ಇವಾಗ ಕೈಯಾಗ ಹಿಡಿದ್ರೆ ಸಾಕು ಮಸ್ತಂಗೆ ಹತ್ತಿ ಹಂಗೆ ಏನಾಗೈತಲ್ಲ ಅಷ್ಟು ಮೃದುವಾಗಿದಾವ್ರಿ, ಅಷ್ಟು ಭಾರಿ ಬೇಂದು ಬಂದವು ಒಳಗೆಲ್ಲ ವಡೆ. ಈ ಥರ ವಡೆ ನೀವು ಮನ್ಯಾಗ ಟ್ರೈ ಮಾಡಿರಿ. ಹೋಟೆಲ್ ಒಳಗೆ ಅಷ್ಟು ತಿನ್ನೋದಲ್ಲ, ಅಲ್ಲಿಕ್ಕಿಂತ ನೀವು ಮನ್ಯಾಗ ಮಾಡ್ಕೊಂಡ್ರೆ ಭಾರಿ ಬೆಸ್ಟ್ ಆಕ್ಕವು ನೋಡಿರಿ. ಬೇಕಿದ್ರೆ ಯಾವ ರೀತಿ ಆಗ್ಯಾವ ಅಂಥೇಳಿ ನಿಮ್ಗೆ ತೋರ್ಸಾತೀವಿ. ಈ ಥರ ಮೃದುವಾಗಿ ರೆಡಿಯಾಗಿ ಬರ್ತಾವ್ರಿ ವಡೆ. ಈ ಥರ ಸ್ವಲ್ಪ ಚಟ್ನಿ ಇತ್ತಂದ್ರೆ ನಾಷ್ಟಕ್ಕೆ ಭಾರಿ ಮಸ್ತ್ ಅನ್ನಿಸ್ತೈತೆ ರೀ. ಉಪ್ಪಿಟ್ಟು ಅವಲಕ್ಕಿ ಅದು ತಿಂದು ಬೇಜಾರು ಅನ್ನಿಸ್ತಿರ್ತೈತ್ಲೆ, ಅಂಥ ಟೈಮ್ನಾಗ ಈ ಥರ ವಡೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಇವತ್ತು ನಾವು ಮಾಡಿದಂಥ ಈ ಉದ್ದಿನ ವಡೆ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋಸ್ನ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಅದೇ ರೀತಿ ನೋಡಿರಿ ಇವಾಗಂತೂ ಸಪೋರ್ಟ್ ಮಾಡತ್ತೀರಿ, ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.